ಹಾಯ್ ಫ್ರೆಂಡ್ಸ್, ಏನು ಅಂತಂದರೆ ನಾನು ಹಿಮಾಲಯ ಕ್ರೀಮ್ ಯೂಸ್ ಮಾಡ್ತಾಯಿದ್ದೆ. ಅದು ಲಾಸ್ಟಲ್ಲಿ ಒಂದು ಸ್ವಲ್ಪ ಇತ್ತು, ಎಕ್ಸ್ಪೈರಿ ಆಗಿತ್ತೋ ಏನೋ ನನಗೆ ಗೊತ್ತಿಲ್ಲ. ನಾನು ಎಕ್ಸ್ಪೈರಿ ಡೇಟೆಲ್ಲ ನೋಡಿಲ್ಲ. ಲಾಸ್ಟಲ್ಲಿತ್ತು. ನಾನೇನು ಮಾಡಿದೆ, ಟ್ಯೂಬ್ ಕಟ್ ಮಾಡಿಬಿಟ್ಟು ಸ್ವಲ್ಪ ಮುಚ್ಚಳದ ಸೈಡಲ್ಲಿ ಜಾಸ್ತಿ ಸೇರಿಕೊಂಡಿರುತ್ತಲ್ಲ, ಆ ಟ್ಯೂಬ್ ಕಟ್ ಮಾಡಿಬಿಟ್ಟು ಅದನ್ನು ಹಚ್ಕೊಂಡಿದ್ದಕ್ಕೆ ಫ್ರೆಂಡ್ಸ್ ಇಡೀ ಫೇಸ್ ಫುಲ್ಲು ಪಿಂಪಲ್ ಆಗಿದೆ. ನಿಮ್ಗೆ ಕಾಣ್ತಾ ಇಲ್ಲ. ಫೇಸು ವೈಟ್ ಇರೋದ್ರಿಂದ ಪಿಂಪಲ್ ಕೂಡ ವೈಟೇ ಇದೆ. ಇಡೀ ಫೇಸ್ ಒಂಥರ ರವೆ ಸೈಜು, ರವೆ ಥರ ಫುಲ್ ಇಡೀ ಫೇಸ್ ಫುಲ್ಲು ಈ ಕೆನ್ನೆ ಫುಲ್ಲು ಇಲ್ಲಿವರೆಗೂ ಹಚ್ಕೊಂಡಿದ್ನಲ್ಲ, ಇಲ್ಲಿವರೆಗೂ ನೋಡಿ, ಇಲ್ಲಿ ಫುಲ್ ಇಲ್ಲೆಲ್ಲ ಆಗಿದೆ, ಕಾಣ್ತಾ ಇಲ್ಲ. ಫುಲ್ ಗುಳ್ಳೆ ಆಗಿದೆ, ಪಿಂಪಲ್ ಆಗಿದೆ. ನಂಗೆ ಒಂದು ಪಿಂಪಲ್ ಕೂಡ ಇರಲಿಲ್ಲ. ಯಾವಾಗೋ ಒಂದು ಬರೋದು ಹೊಟ್ಟೋಗೋದು. ಬಟ್ ಈಗ ಫೇಸ್ ಫುಲ್ಲು ಅದು ಕಾಣ್ತಾ ಇಲ್ಲ ಅಷ್ಟೇ. ಈಗ ಮುಟ್ಕೊಂಡ್ರೆ ಫುಲ್ಲು ಫೇಸ್ ಎಲ್ಲ ರವೆ ಸೈಜು ಫುಲ್ಲು ಗುಳ್ಳೆ ಆಗಿದೆ. ನನಗೆ ಭಯ ಆಗ್ತಾಯಿದೆ, ಅದು ಜಾಸ್ತಿ ಆದರೆ ಏನಪ್ಪ ಮಾಡೋದು, ತುಂಬ ರೆಡ್ ಆಗಿ ಜಾಸ್ತಿ ಆಗೋದ್ರೆ ಏನು ಮಾಡೋದು ಅಂತ ಅಷ್ಟು ಪಿಂಪಲ್ ಆಗಿದೆ ನನಗೆ. ದಯವಿಟ್ಟು ನೀವು ಯಾರು ನನ್ನ ಥರ ಯೂಸ್ ಮಾಡಬೇಡಿ. ಮತ್ತು ಲಾಸ್ಟಲ್ಲಿ ನಂತರ ಕಂಜೂಸ್ತನ ಟ್ಯೂಬು ಕಟ್ ಮಾಡಿಬಿಟ್ಟು ಇದೆ ಅಂತ ಮಾತ್ರ ದಯವಿಟ್ಟು ಹಚ್ಕೊಬೇಡಿ. ನಾನು ಇಷ್ಟು ವರ್ಷ ಸರ್ವೀಸಲ್ಲಿ ನಾನು ಯಾವತ್ತೂ ಆ ಥರ ಮಾಡೇ ಇಲ್ಲ ಫ್ರೆಂಡ್ಸ್. ಅದು ಏನಾಗಿತ್ತೋ ಏನೋ ನನ್ನ ತಲೆಗೆ ನನಗೆ ಗೊತ್ತಿಲ್ಲ, ಆ ಥರ ಮಾಡಿದೆ. ನನ್ನ ಫೇಸ್ ನಾನು ಹಾಳು ಮಾಡ್ಕೊಂಡು ಇವಾಗ ಅನಿಸ್ತದೆ, ಆ ಟ್ಯೂಬಲ್ಲಿ ಇದ್ದಿದ್ದು ಹಾಳಾಗೋದ್ರೆ ಹೋಗಲಿ. ಬಟ್ ಆ ಫೇಸೆಲ್ಲ ಪಿಂಪಲ್ ಆಗಿ 2,000 3,000 5,000 ಎಷ್ಟು ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಅಷ್ಟು ಖರ್ಚು ಮಾಡಬೇಕಾಗಿ ಬರ್ತಾಯಿತ್ತಲ್ಲಪ್ಪ, ಯಾಕಪ್ಪ ಈ ಥರ ಆಯಿತು ಅಂತ ಅನ್ಸುತ್ತೆ. ದಯವಿಟ್ಟು ನೀವು ಯಾರು ನಾನು ಮಾಡ್ಕೊಂಡಿರೋ ಥರ ಕೆಲಸ ಮಾಡ್ಕೊಬೇಡಿ. ನನ್ನ ಜೀವನದಲ್ಲಿ ಇದೆ ಫಸ್ಟ್ ಟೈಮ್ ನಾನು ಮಾಡ್ಕೊಂಡಿರೋದು ಈ ಥರ ಕೆಲಸ. ದಯವಿಟ್ಟು ಯಾರು ಆ ಥರ ಮಾಡ್ಕೊಬೇಡಿ.